ಹುಬ್ಬಳ್ಳಿ ತಾಲೂಕಿನಲ್ಲಿ ನಡೆದ ಯುವತಿಯ ಕೊಲೆ ಖಂಡಿಸಿ ಮಾದಿಗ ಸಮುದಾಯದವರಿಂದ ನಾಳೆ ಮೌನ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ದಿನಾಂಕ 21-12-2025ರಂದು ನಡೆದ ಮಾನ್ಯ ಎಂಬ ಯುವತಿಯ ಕೊಲೆಯನ್ನ ಖಂಡಿಸಿ ನಾಳೆ ದಿನಾಂಕ 3-1-2026ರಂದು 11 ಗಂಟೆ 30 ನಿಮಿಷಕ್ಕೆ ಬಸವಕಲ್ಯಾಣ ನಗರದ ಗಾಂಧಿ ಚೌಕದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಮೆರವಣಿಗೆ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಘಟನೆಯು ಅಸ್ಪೃಶ್ಯತೆಯನ್ನ ಜೀವಂತವಾಗಿಡುವ ಹುನ್ನಾರವಾಗಿದ್ದು, ಈ ಘಟನೆಯಿಂದ ಮಾನವ ಕುಲಕೋಟಿ ತಲೆ ತಗ್ಗಿಸುವಂತಾಗಿದೆ. ತನ್ನ ಸ್ವಂತ ಮಗಳಾದ ಮಾನ್ಯಾಳು ಅಸ್ಪೃಶ್ಯ ಜನಾಂಗದ ಮಾದಿಗ ಜಾತಿಗೆ ಸೇರಿದ ಯುವಕನ ಜೊತೆ ಮದುವೆಯಾಗಿರುವುದನ್ನ ಸಹಿಸದ ಯುವತಿಯ ತಂದೆ ಪ್ರಕಾಶ್ ಗೌಡ ತನ್ನ ಮಗಳು ಗರ್ಭಿಣಿಯಾಗಿರುವುದನ್ನ ಲೆಕ್ಕಿಸದೆ ಕೊಡಲಿಯಿಂದ ಕೊಚ್ಚಿ ಕೊಲೆಗೈದಿರುವುದು ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆಯಾಗಿದೆ. ಸ್ತ್ರೀಕುಲ ಸ್ವತಂತ್ರಳಲ್ಲ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಕಠಿಣವಾದ ಕಾನೂನು ರೂಪಿಸುವುದು ಅವಶ್ಯಕವಾಗಿದೆ ಎಂದು ಈ ಪ್ರತಿಭಟನೆಯ ಮೂಲಕ ಒತ್ತಾಯಿಸುತ್ತೇವೆಂದು ಅಖಿಲ ಕರ್ನಾಟಕ ಆದಿಜಾಂಬವ ಸಂಘದ ತಾಲೂಕು ಅಧ್ಯಕ್ಷರಾದ ದತ್ತು ಎಲ್ ಭೇಂಡೆ ಹಾಗೂ ಗೌರವಾಧ್ಯಕ್ಷರಾದ ರಮೇಶ್ ಉಮಾಪುರೆ ಅವರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ವರದಿ ಶ್ರೀನಿವಾಸ್ ಪಿರಾದಾರ್. ನಮಸ್ಕಾರ. ಮಾಧ್ಯಮ ಗೋಷ್ಠಿ ಕರೆದಿರುವ ಪ್ರಮುಖ ಉದ್ದೇಶ ಅಂತಂದ್ರೆ ದಿನಾಂಕ 21-12-2025ರಂದು ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಯುವತಿ ಮಾನ್ಯಳ ಹತ್ಯೆ ಹಾಗೂ ಮಾದಿಗ ಯುವಕ ಆಗಿರ್ತಕ್ಕಂಥ ವಿವೇಕಾನಂದ್ ಅವರ ಕುಟುಂಬದ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ದಿನಾಂಕ 3-1-2026ರಂದು 11 ಗಂಟೆ 30 ನಿಮಿಷಕ್ಕೆ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತು ಎಲ್ ಭೇಂಡೆ ಅವರ ನೇತೃತ್ವದಲ್ಲಿ ಗಾಂಧಿ ಚೌಕದ ವೃತ್ತದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ ಮೌನ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೌನ ಮೆರವಣಿಗೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಮಾದಿಗ ಸಮಾಜದ ಬಂಧುಗಳು, ಬುದ್ಧಿಜೀವಿಗಳು, ವಿವಿಧ ಸಂಘಟನೆ ಮುಖಂಡರು, ಎಲ್ಲಾ ಪ್ರಮುಖರು ಪಾಲ್ಗೊಂಡು ಈ ಒಂದು ಮೆರವಣಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ಈ ನಡೆದಿರ್ತಕ್ಕಂಥ ಕೃತ್ಯವು ಅತ್ಯಂತ ಅಮಾನವೀಯವಾಗಿದ್ದು ಮಾನವ ಕುಲ ತಲೆ ತಗ್ಗಿಸುವಂತ ಘಟನೆ ಆಗಿದ್ದು, ಅದಕ್ಕಾಗಿ ಈ ಮಾನವ ಕುಲ, ಈ ಸಮುದಾಯ ಇಂಥ ಘಟನೆಯನ್ನು ಖಂಡಿಸಬೇಕಾಗಿದೆ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲಾ ತಾಲೂಕಿನ ಬಾಂಧವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮತ್ತೊಮ್ಮೆ ಎಲ್ಲರಿಗೆ ವಂದಿಸಿ ಈ ಒಂದು ಪತ್ರಿಕಾಗೋಷ್ಠಿಗೆ ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ನನ್ನ ಹೆಸರು ರಮೇಶ್ ಉಮಾಪುರೆ, ಅಖಿಲ ಕರ್ನಾಟಕ ಆದಿಜಾಂಬವ ಸಂಘದ ಗೌರವಾಧ್ಯಕ್ಷ. ಧನ್ಯವಾದಗಳು.